ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು, ಅಷ್ಟಮಿ ತಿಥಿ, ಆರ್ದ್ರ ನಕ್ಷತ್ರ. ಈ ದಿವಸ ಅಷ್ಟಮಿ ಆರ್ದ್ರ ಸೇರಿದೆ. ಭವಾನಿ, ಈ ಚೈತ್ರ ಮಾಸದ ಅಷ್ಟಮಿಯನ್ನು ಭವಾನಿ ಪ್ರಾದುರ್ಭಾವ ಅಂತ ನಿರ್ಣಯ ಸಿಂಧು ಉಲ್ಲೇಖ ಮಾಡುತ್ತೆ. ಭವಾನಿಯ ಜನ್ಮದಿನ ಅಂತ. ಭವಾನಿ ಆ ದೇವತೆ ನಾಡಿಗೆ, ನಮ್ಮ ಭಾರತೀಯರಿಗೆ ಹೋಲಿಸ್ಕೊಂಡ್ರೆ ಒಂದು ರೀತಿಯಲ್ಲಿ ಕ್ಷಾತ್ರ ಶಕ್ತಿಯನ್ನು ತುಂಬಿದಂತಹ ದೇವತೆ. ಭವಾನಿ ಸನ್ನಿಧಾನಗಳಲ್ಲೆಲ್ಲ ರಾಜರು ಹಿಂದೆ ನಾವು ಶಿವಾಜಿ ಮತ್ತು ಆ ಪರಂಪರೆಯನ್ನು ಕಂಡ್ರೆ ಅಲ್ಲಿ ಹೋಗಿ ಶರಣಾಗತರಾದರೆ ಭವಾನಿ ಅತ್ಯುತ್ಕೃಷ್ಟವಾದ ಶಕ್ತಿಯನ್ನು ನಮಗೆ ದಯಪಾಲಿಸ್ತಾಳೆ. ಎಂಥ ಶತ್ರುಗಳ ಎದೆಯನ್ನು ಸೀಳುವ ಶಕ್ತಿ ನಮಗೆ ಬರುತ್ತದೆ ಆಕೆಯ ಅನುಗ್ರಹದಿಂದ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಭವಾನಿಯ ಆರಾಧನೆ ಮಾಡೋದರಿಂದ ನಮ್ಮೊಳಗೆ ಉಕ್ಕಿನಂಥ ಶಕ್ತಿ ತುಂಬುತ್ತೆ, ತೋಳ್ಬಲಗಳು ಬರುತ್ತೆ. ಬುದ್ಧಿಗೂ ಆ ತೋಳ್ಬಲ ಬರೀ ರಟ್ಟೆಗಳಲ್ಲಿದ್ದರೆ ಸಾಲದು, ಬುದ್ಧಿಯಲ್ಲೂ ಇರಬೇಕು. ಆ ಏನು ಚೂಪುತನ, ಅದೆಲ್ಲವನ್ನು ಆ ಭವಾನಿ ತಂದು ಕೊಡ್ತಾಳೆ ಅಂತಕ್ಕಂಥ ನಂಬಿಕೆ. ಆ ಭವಾನಿಯ ಆರಾಧನೆ ಮಾಡ್ತಕ್ಕಂಥದ್ದು ಇದೇ ದಿವಸ. ಇನ್ನು ಈ ಅಷ್ಟಮಿಯನ್ನು ಅಶೋಕಾಷ್ಟಮಿ ಅಂತ ಕರೀತಾರೆ. ಅಶೋಕ ಹೆಸರೇ ಹೇಳ್ತಾ ಇದೆಯಲ್ಲ, ಶೋಕ ಇಲ್ಲದೇ ಇರತಕ್ಕಂಥದ್ದು ಅಶೋಕ ಅಂತ. ಹೀಗಾಗಿ ಈ ದಿವಸ ಅಶೋಕ ಪುಷ್ಪಗಳು, ಕುಡಿಗಳು, 8 ಮೊಗ್ಗುಗಳನ್ನು ತೆಗೆದುಕೊಂಡು ಅದನ್ನು ನೀರಿನಲ್ಲಿ ಕದಡಿ ಆ ನೀರನ್ನು ಪ್ರಾಶನ ಮಾಡಿದರೆ, ತೀರ್ಥವಾಗಿ ತೆಗೆದುಕೊಂಡ್ರೆ, ಯಾರು ಅದನ್ನು ತೀರ್ಥವಾಗಿ ತೆಗೆದುಕೊಳ್ತಾರೋ ಅವರಿಗೆ ದುಃಖ ಇರೋದಿಲ್ಲ, ಆನಂದ ಸಮೃದ್ಧವಾಗುತ್ತೆ ಅಂತಕ್ಕಂಥ ಒಂದು ನಂಬಿಕೆ ಇದೆ. ಹೀಗಾಗಿ ಅಶೋಕ ವೃಕ್ಷಕ್ಕೆ ಹೋಗಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಆ ಮೊಗ್ಗುಗಳನ್ನು ತಂದು ಅವುಗಳನ್ನು ನೀರಿನಲ್ಲಿ ಕದಡಿ ಅದನ್ನು ತೀರ್ಥ ರೂಪದಲ್ಲಿ ತೆಗೆದುಕೊಳ್ತಕ್ಕಂಥ ಒಂದು ಪರಂಪರೆ ಇದೆ ನಮ್ಮಲ್ಲಿ. ಹೇಗೆ ನಾವು ಮಾವು ಬೇವುಗಳನ್ನು ಸ್ವೀಕರಿಸ್ತೀವೋ ಹಾಗೆ ಅಶೋಕ ಚೈತ್ರ ಮಾಸದಲ್ಲಿ ಅಶೋಕ ಮೊಗ್ಗುಗಳನ್ನು, ಪುಷ್ಪಗಳನ್ನು, ಕುಸುಮಗಳನ್ನು ಪ್ರಾಶನ ಮಾಡ್ತಕ್ಕಂಥದ್ದು ಇದೆ. ಇದು ಆರೋಗ್ಯ ಮತ್ತು ದುಃಖ ಶಮನಕ್ಕೆ, ಮುಖ್ಯವಾಗಿ ಯಾರಿಗಾದರೂ ಮನಸ್ಸಿಗೆ ನೋವು, ವ್ಯಥೆ ಉಂಟಾಗ್ತಾ ಇದೆ ಅಂದರೆ ಅಶೋಕ ಪುಷ್ಪಗಳನ್ನು ನೀರಿನಲ್ಲಿ ಕದಡಿ ಕುಡಿದು ಬಿಟ್ಟರೆ ಅದು ಶೋಕ ಕರಗಿ ಹೋಗುತ್ತೆ ಅಂತ. ಆ ರೀತಿಯ ಒಂದು ನಂಬಿಕೆ ಕೂಡ ಇದೆ. ಸಾಧ್ಯವಾದರೂ ಪ್ರಯತ್ನ ಮಾಡಿ. ಈ ದಿವಸ ಆ ಭವಾನಿ ಎಲ್ಲರಿಗೂ ವಿಶೇಷವಾದ ಬುದ್ಧಿಶಕ್ತಿಯನ್ನು, ಧೃತಿಶಕ್ತಿಯನ್ನು ತಂದುಕೊಡಲಿ. ಆ ಭವಾನಿಯನ್ನು ನಾವು ಪ್ರಾರ್ಥನೆ ಮಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.